ತಾರೀಕು ಗುರುವಾರ ಬರ್ತಾ ಇದೆ. ಹಾಗಾಗಿ ಎಲ್ಲ ಯುವಕರು ಹೆಚ್ಚಾಗಿ ಈ ಒಂದು ಹೊಸ ವರ್ಷದ ಆಚರಣೆಯ ಸಂಭ್ರಮಾಚರಣೆಯಲ್ಲಿ ಇರ್ತಾರೆ. ಬಟ್ ಅದು ಯಾವುದೇ ಕಾರಣಕ್ಕೆ ಅತಿರೇಕಕ್ಕೆ ಹೋಗಬಾರ್ದು. ಇವರು ಆಚರಣೆ ಮಾಡುವಂಥದ್ದು ಬೇರೆಯವ್ರಿಗೆ ತೊಂದರೆಯನ್ನು ಕೊಡುವಂತಹ ರೀತಿಯಲ್ಲಿ ಇರಬಾರ್ದು ಅಂತ ಹೇಳಿ ನಾವೀಗಾಗಲೇ ನಾನು ಏನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನಾವು ಪ್ರತ್ಯೇಕವಾಗಿ ತಮಗೆ ಪ್ರೆಸ್ ರಿಲೀಸನ್ನು ಕೂಡ ಮಾಡ್ತೇವೆ. ಅದಲ್ಲದೆ ಅವರು ಕುಡಿದು ಆ ಮತ್ತಿನಲ್ಲಿ ಚಲಾಯಿಸುವಂಥದ್ದಾಗಿರ್ಬೋದು, ಅಥವಾ ಎಲ್ಲಿ ಬೇಕಾದರೆ ಅಲ್ಲಿ ಕಿರ್ಚಾಡಿಕೊಂಡು ಓಡಾಡ್ತಾ ಇರೋದು, ಅಥವಾ ಸಾರ್ವಜನಿಕ ತೊಂದರೆ ಆಗುವ ರೀತಿಯಲ್ಲಿ ಎಲ್ಲಂದರಲ್ಲಿ ನಿಲ್ಲಿಸಿ ಕೇಕನ್ನು ಕಟ್ ಮಾಡ್ತಾ ಇದ್ದುವಂಥದ್ದಾಗಿರ್ಬೋದು. ಮತ್ತು ಯಾರೇ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದರೆ ಅವರ ಮಿತಿಯನ್ನು ಅರಿತು ಮಾಡಬೇಕಾಗತ್ತೆ. ಅದಲ್ಲದೆ ಅದರ ನಿಟ್ಟಿನಲ್ಲಿ ಯಾರ್ಯಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಕಡ್ಡಾಯವಾಗಿ ಅನುಮತಿಯನ್ನು ಪಡೆದೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ಇದಲ್ಲದೆ ನಾವು ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ನಮ್ಮದೇ ಆದ ಚೆಕ್ ಪೋಸ್ಟನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ವಾರದಿಂದ ನಾವು ಅದರ ರಿಲೇಟೆಡ್ ಸ್ಪೆಷಲ್ ಡ್ರೈವ್ ಕೇಸಸ್ ಕೂಡ ಮಾಡ್ತಾ ಇದ್ದೇವೆ. ಸ್ಪೆಷಲ್ ಡ್ರೈವ್ ಕೇಸಸ್ ಅಂದರೆ NDPS ಕೇಸಸ್ ಇರ್ಬೋದು, ಕುಡಿದು ಚಲಾವಣೆ ಮಾಡ್ತಾ ಇರೋದಾಗಿರ್ಬೋದು, IMV ಕೇಸಸ್ ಆಗಿರ್ಬೋದು. ಅದು ಕೂಡ ಸ್ಪೆಷಲ್ಲಾಗಿ 10 ಡೇಸಿಂದ ಡ್ರೈವ್ ಮಾಡೋದ್ರ ಜೊತೆಗೆ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡೋದ್ರ ಜೊತೆಗೆ ಇದ್ರ ಬಗ್ಗೆ ಎಲ್ಲರಿಗೆ ಅರಿವನ್ನು ಕೂಡ ನಾವು ಪ್ರತಿ ಠಾಣೆಯಲ್ಲಿ ಅವ್ರು ಕರೆದು ಎಲ್ಲೆಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಆಯೋಜಕರಿಗೆ ಮೀಟಿಂಗನ್ನು ಕರೆದು ಅವ್ರಿಗೆ ಇದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಒಂದು 2026 ಒಂದು ವರ್ಷ ಏನಿದೆ ಆ ವರ್ಷಾಚರಣೆ ಶಾಂತಿಯುತವಾಗಿ ಆಚರಣೆಯನ್ನು ಮಾಡಬೇಕು. ಯಾರು ಕೂಡ ಕಾನೂನು ಅಥವಾ ಈ ಒಂದು ಎಂಥದ್ದು ಹೇಳಬೇಕಂದ್ರೆ ಇನ್ನೊಂದಂದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದಾಗಿರ್ಬೋದು, ಪ್ರಚೋದನಕಾರಿಯಾಗಿರುವಂಥದ್ದು ಯಾವುದೇ ಹಾಕುವಂಥದ್ದಾಗಿರ್ಬೋದು, ಅದನ್ನು ಕೂಡ ಮಾಡೋಂಗಿಲ್ಲ. ಮತ್ತು ಎಸ್ಪೆಷಲಿ ಯೂತ್ಸು ಸ್ಪೀಡಾಗಿ ಓಡಿಸುವಂಥದ್ದು, ವೀಲಿಂಗ್ ಮಾಡುವಂಥದ್ದು, ಟ್ರಿಬಲ್ ರೈಡಿಂಗ್ ಮಾಡುವಂಥದ್ದು ಇಂಥದ್ದನ್ನು ಕೂಡ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಹೆಚ್ಚಾಗಿ ನಮ್ಮ ಎಲ್ಲಿ ಕಾಲೇಜ್ ರೋಡ್ಸ್ ಇದೆ, ಬಾಯ್ಸ್ ಕಾಲೇಜ್ ರೋಡ್, BIET ಕಾಲೇಜ್ ರೋಡ್, ಅಲ್ಲಿ ಜಾಸ್ತಿ ಯುವಕರು ಕ್ರೇಜ್ನಲ್ಲಿ ಓಡಾಡುವಂಥದ್ದು, ಬೇರೆ ಯಾವುದೇ ಅತಿರೇಕಕ್ಕೆ ಹೋಗುವಂಥದ್ದು ಇದ್ದಾಗ ಅವ್ರಿಗೆ ಕೂಡ ನಾವೀಗಾಗಲೇ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೀವಿ. ಕಟ್ಟುನಿಟ್ಟಾದ ನಿರ್ದೇಶನಗಳನ್ನು, ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ.